ಗೈಸ್ ಏನು ವಿಷಯ ಅಂತ ಹೇಳಿದರೆ ಗೈಸ್ ತುಂಬಾ ಫೇಸಲ್ಲಿ ತುಂಬಾ ಎಂಥ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಗಿದೆ. ತುಂಬಾ ಇಲ್ಲಿ ಸ್ವಲ್ಪ ಕಲೆ ಕೂಡ ಉಂಟು. ಹಾಗೆ ತುಂಬಾ ನೋಸಲ್ಲಿ ಸೈಡಲ್ಲಿ ಎಲ್ಲ ಫುಲ್ ನೋಡಿ ತುಂಬಾ ಬ್ಲ್ಯಾಕ್ ಹೆಡ್ಸ್ ಆಗಿದೆ. ಸೊ ಹಾಗೆ ಗೈಸ್ ಒಂಚೂರು ಸ್ಕ್ರಬ್ ಮಾಡುವ ಅಂತ ಅನಿಸ್ತು. ಸೊ ನನ್ನ ಹತ್ರ ಇವಾಗ ಫೇಶಿಯಲ್ ಉಂಟು, ಸ್ಕ್ರಬ್ ಎಲ್ಲ ಉಂಟು. ಬಟ್ ಇವಾಗ ನಾನು ಯಾವುದು ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಗೈಸ್ ನೋಡು, ನಾನು ಎಲ್ಲ 1-2 ಟೈಮ್ಸ್ ಮಾಡಿದ್ದೆ. ಓಕೆ ಫೈನ್, ರಿಸಲ್ಟ್ ಒಳ್ಳೆ ಇತ್ತು. ಬಟ್ ಇವಾಗ ತುಂಬ ದಿವಸ ಆಯಿತು ಮಾಡಲಿಲ್ಲ, ನನಗೆ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ. ಸೊ ಹಾಗೆ ಇವಾಗ ನಾನದು ಸ್ಕ್ರಬ್ ಮಾಡೋದು ನಾನು ನಿಮಗೆ ತೋರಿಸ್ತೇನೆ. ಮತ್ತು ಗೈಸ್ ಶಂಜಾ ಮಲಗಿದ್ದಾಳೆ ಗೈಸ್, ಎದ್ಲು 2 ಸತಿ. ಹಾಗೆ ಅವಳನ್ನು ಮಲಗಿಸಿ ಇವಾಗ ನಾನು ಮತ್ತೆ ಅದಕ್ಕೆ ಕೆಲಸದ ಕಡೆ ಹೋಗುವ ಅಂತ. ಸೊ ತುಂಬಾ ವೀಕ್ ಆಗ್ತಾ ಹೋಗ್ತಾ ಇದ್ದೇನೆ ಡೈಲಿ. ಯಾಕಂತೇಳಿದರೆ ಈ ಜ್ವರ ಎಲ್ಲ ಬಂದರೆ ಫುಡ್ ತಿನ್ನಲಿಕ್ಕೆ ಬೇಡ, ಖಾಲಿ ಹೀಗೆ ಔಟ್ಸೈಡ್ದು ಏನಾದರೂ ತಿನ್ನುವ ಅಂತೇಳಿ. ಹಾಗೆ ಇವಾಗ ಅವಾಗ ಔಟ್ಸೈಡ್ ಹೋದಾಗ ಸಲ್ಮಾನ್ ಅವ್ರದ್ದು ರಿಕ್ಷಾದು ಮಿರರಲ್ಲಿ ಔಟ್ಸೈಡಲ್ಲಿ ಸ್ವಲ್ಪ ಕ್ಲಿಯರಾಗಿ ತೋರ್ತದಲ್ಲ, ಅವಾಗ ನೋಡುವಾಗ ಫುಲ್ಲು ನೋಸ್ ಸೈಡ್ ಮತ್ತು ಇಲ್ಲಿ ಎಲ್ಲ ಫುಲ್ ಬ್ಲ್ಯಾಕ್ ಕಲರ್ ಡಾಟ್ಸ್. ಅದು ಹೀಗೆ ಒತ್ತಿ ತೆಗೆಯುವಾಗ ಹೊರಗಡೆ ಬರ್ತದೆ, ಒಂದು ಹೇರ್ ಟೈಪ್ ಹೀಗೆ ಬರ್ತದೆ. ಹಾಗೆ ಗೈಸ್ ನನಗೇನಿಸ್ತು, ಸುಮ್ಮನೆ ನಾನು ಅದು ಸ್ಕ್ರಬ್ ಲಾಸ್ಟ್ ಟೈಮೆಲ್ಲ ಮಾಡಿದಾಗ ಕ್ಲೀನ್ ಆಗ್ತಿತ್ತು. ಸೊ ಹಾಗೆ ಇವಾಗ ಜಸ್ಟ್ ಒಂದು ಮಾಡುವ ಅಂತೇಳಿ ಹಾಗೆ. ಓಕೆ, ಮತ್ತು ನಿಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ, ಮತ್ತು ನಿಮಗೆ ಎಂತಾದರೂ ಗೊತ್ತಿದ್ದರೆ ಹೇಳಿ. ಫೇಸಿದು ಈ ಸಣ್ಣ ಸಣ್ಣ ಹೇರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೇಗೆ ತೆಗೆಯೋದು, ಆಮೇಲೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೇಗೆ ತೆಗೆಯೋದು, ಸೊ ನನಗೆಲ್ಲ ಹೇಳಿ. ಓಕೆ, ನೀವೆನ್ನಿಸ್ಬೋದು ನಾನು 24 hours ಮೇಕಪ್ ಮಾಡ್ತಾ ಇರ್ತೇನೆ, ಮೇಕಪ್ಪಲ್ಲಿ ಇರ್ತೇನೆ ಹಾಗೆ ಹೀಗೆ ಅಂತೇಳಿ. ಗೈಸ್ ನನ್ನ ಹತ್ರ ಮೇಕಪ್ ಪ್ರಾಡಕ್ಟ್ಸ್ ಉಂಟು, ಬಟ್ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ನಾನು ಎಲ್ಲಿಗಾದ್ರೂ ಔಟ್ಸೈಡ್ ಹೋಗುವಾಗ ಮಾತ್ರ ಯೂಸ್ ಮಾಡ್ತೇನೆ. ಯಾಕಂತೇಳಿದರೆ ನಂದು ಆಯಿಲಿ ಸ್ಕಿನ್ ಅಲ್ಲ. ಸೊ ನನ್ನ ಫೇಸಿಗೆ ಹಾಕಿದ ತಕ್ಷಣ ನನಗೇನಾಗುತ್ತೆ, ಒಂಥರ ಇರಿಟೇಷನ್ ಆಗುತ್ತೆ. ಮತ್ತು ಈ ಸೆಕೆ ಆಗಬಾರ್ದು, ಫುಲ್ಲು ಗಾಳಿ ಇಲ್ಲಾಂದರೆ ಈ AC ಎಲ್ಲ ಇರುತ್ತಲ್ಲ, ಸೊ ಅಲ್ಲೇ ಇದ್ದರೆ ಓಕೆ ಖುಷಿ ಆಗುತ್ತೆ. ಇಲ್ಲಾಂತೇಳಿದರೆ ಫೇಸ್ ಫುಲ್ ಸ್ವೆಟ್ ಆಗುತ್ತೆ ಮತ್ತು ತುಂಬಾ ಇರಿಟೇಷನ್ ಆಗುತ್ತೆ. ಸೊ ಹಾಗೆ ಓಕೆ. ಹಾಗೆ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಫೌಂಡೇಶನ್ ಅಲ್ಲ. ಅದು ಎಂಥ ಫೌಂಡೇಶನ್ ಹಾಕುವಾಗ ಪ್ರೈಮರ್ ಎಂತೆಲ್ಲ ಹೇಳ್ತಾರಲ್ಲ, ಪ್ರೈಮರ ಎಂತೆಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ನಾನು ಅದೆಲ್ಲ ಯೂಸ್ ಮಾಡೋದಿಲ್ಲ. ಮೇಕಪ್ ಬಗ್ಗೆ ಎಲ್ಲ ಅಷ್ಟು ಜಾಸ್ತಿ ನನಗೆ ನಾಲೆಜ್ ಇಲ್ಲ. ನಾನು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡ್ತೇನೆ, ಬಟ್ ಎಲ್ಲ ಕೇಳಿ ಬೈ ಮಾಡೋದು ಮೇಕಪ್ ಶಾಪಿಗೆ ಹೋಗಿ, ಅಷ್ಟು ನನಗೆ ಗೊತ್ತಿಲ್ಲ. ಸೊ ನಾನು ಇಲ್ಲಿ ಮನೆಯಲ್ಲಿ ಉಂಟು, ನಾನು ಯೂಸ್ ಮಾಡ್ತೇನೆ. ಸೊ ನನಗೆ ಅಷ್ಟೇ ಸಾಕು, ನನಗದು ಖುಷಿ ಆಗುತ್ತೆ. ಸೊ ನಾನು ಸ್ವಲ್ಪ ಮಾಯಿಶ್ಚರೈಸರ್ ಎಲ್ಲ ಹಾಕಿ ನಾನು ಅದು ಯೂಸ್ ಮಾಡ್ತೇನೆ. ಸೊ ಖುಷಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇನ್ನು ನೋಡಿ ಯೂಟ್ಯೂಬೆಲ್ಲ ನೋಡಿ ಕಲಿತೇನೆ ಮೇಕಪ್ ಹೇಗೆ ಮಾಡೋದು ಏನು ಅಂತೇಳಿ. ಸೊ ನನಗೆ ಕಲಿಯುವಷ್ಟು ನಾಲೆಜ್ ಉಂಟು. ಓಕೆ, ಹಾಗೆ. ಮತ್ತು ನಿಮಗೆಲ್ಲ ಗೊತ್ತಿದ್ದರೆ ನನಗೆ ಸ್ವಲ್ಪ ತಿಳಿಸಿ, ಯಾವುದೆಲ್ಲ ಹಾಕಬೇಕು ಫೇಸಿಗೆ ಒಳ್ಳೆ ತೋರುತ್ತೆ ಹಾಗೆ ಹೀಗೆ ಅಂತೇಳಿ. ನಾನು ಜಸ್ಟ್ ಟ್ರೈ ಮಾಡ್ತೇನೆ. ಓಕೆ, ಮತ್ತು ನನಗೆ ಜಾಸ್ತಿ ಇಷ್ಟ ಲಿಪ್ಸ್ಟಿಕ್. ಇದು ನಾನು ಸ್ವಲ್ಪ ಆವಾಗ ನಾನು ವೀಡಿಯೋ ಮಾಡಬೇಕಂತೇಳಿ ಹಾಕಿದ್ದು. ಸೊ ಇನ್ನೂ ಕೂಡ ಹೋಗಲೇ ಇಲ್ಲ. ತುಂಬಾ ಒಳ್ಳೆದಂದರೆ ತುಂಬಾ ಒಳ್ಳೆ ಉಂಟು ಈ ಲಿಪ್ಸ್ಟಿಕ್. ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಲಿಪ್ಸ್ಟಿಕ್ ಹಾಕ್ತಾ ಇದ್ದೆ, ಬಟ್ ಯಾವ್ದು ನನಗೆ ಇಷ್ಟನೇ ಆಗ್ತಿರ್ಲಿತ್ತು. ಒಂಥರ ಹಾಕಿದ ತುಟಿಗೆ ಹಾಕಿದಾಗನೇ ತೋರ್ತಿತ್ತು ಇದು. ಬಟ್ ತುಟಿಗೆ ಲಿಪ್ಸ್ಟಿಕ್ ಇದು ಹಾಕಿದಾಗ ತೋರುವುದೇ ಇಲ್ಲ. ಅಷ್ಟು ಕಂಫರ್ಟ್, ಅಷ್ಟು ಕೂಲಾಗಿ ಖುಷಿ ಆಗುತ್ತೆ. ಸೊ ಚೆನ್ನಾಗಿದೆ ಇದು ಲಿಪ್ಸ್ಟಿಕ್. ಓಕೆ, ಸೊ ಹಾಗೆ. ಮತ್ತು ತುಂಬ ಹೊತ್ತಿರುತ್ತೆ, ಎಷ್ಟು ಆಯಿಲ್ ಐಟಮ್ಸ್ ಎಲ್ಲ ಏನು ತಿಂದರೂ ಇದು ಹೋಗೋದೇ ಇಲ್ಲ ಗೈಸ್. ಹಾಗೆ. ಮತ್ತು ಗೈಸ್ ನೀವು ಕೆಲವರು ಹೇಳ್ಬೋದು, ನಿನಗೆ ಈಗ ಚಂದ ಕನ್ನಡ ಮಾತಾಡಲಿಕ್ಕೆ ಬರ್ತದೆ ಹಾಗೆ ಅಂತೇಳಿ. ಗೈಸ್ ನಾನು ತುಂಬ ಆದಷ್ಟು ಕಮೆಂಟ್ಸ್ ಮತ್ತು ಈ ಯೂಟ್ಯೂಬ್ ಚಾನಲಲ್ಲಿ ಈಗ ನೋಡ್ತಾ ಉಂಟಲ್ಲ, ಕನ್ನಡ ತುಂಬಾ ನಾನು ಮಾತಾಡಲಿಕ್ಕೆ ಚೆನ್ನಾಗಿ ಬರ್ತಾ ಉಂಟು. ಆಮೇಲೆ ಗೈಸ್ ನನಗೆ ಕನ್ನಡ ಬರೋದಿಲ್ಲ ಅಂತ ಯಾರು ಹೇಳಿದ್ದು, ನನಗೆ ಕನ್ನಡ ಚಂದ ಬರ್ತಾ ಇತ್ತು ಗೈಸ್. ಬಟ್ ಆದರೂ ನಾನು ತುಂಬ ವರ್ಷ ಆಯಿತು ಮಾತಾಡಿದೆ, 10-15 ವರ್ಷ ಆಯಿತು ಯಾರ ಜೊತೆ ಮಾತಾಡದೆ. ಹಾಗೆ ಸಡನ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನನಗೆ ಮಾತಾಡಲಿಕ್ಕೆ ಅಷ್ಟು ಕಂಫರ್ಟಾಗಿ ಬರ್ತಾ ಇಲ್ಲ ಇತ್ತು. ಮತ್ತೆ ಇವಾಗ 8 ಮಂತ್ ಆಯ್ತಲ್ಲ ಚಾನಲ್ ಸ್ಟಾರ್ಟ್ ಮಾಡಿ, 8-9 ಮಂತ್ ಆಯಿತು. ಸೊ ಇವಾಗ ನನಗೆ ಒಳ್ಳೆ ಮಾತಾಡಲಿಕ್ಕೆ ಮೊದಲಿನ ಹಾಗೇನೆ, ಆ 10 years ಬ್ಯಾಗ್ ಹೇಗೆ ಮಾತಾಡ್ತಿದ್ದೆ, ಸೊ ಹಾಗೆಯೇ ಇವಾಗ ನನಗೆ ಮಾತಾಡಲಿಕ್ಕೆ ಚೆನ್ನಾಗೇ ಆಗ್ತಾ ಉಂಟು. ಬಟ್ ಆದರೂ ನನಗೆ ಫುಡ್ ಬಗ್ಗೆ ಎಲ್ಲ ಮಾಡುವಾಗ ಸ್ವಲ್ಪ ನನಗೆ ಫುಡ್ ಇದೆಲ್ಲ ಏನು ಹೇಳಲಿಕ್ಕೆ ನನಗೆ ಅಷ್ಟು ಬರುವುದಿಲ್ಲ. ಐಟಮ್ಸ್ ಹೆಸರು ಹೇಳಲಿಕ್ಕೆ ಬರುವುದಿಲ್ಲ, ಪಾತ್ರೆ ಹೆಸರು ಹೇಳಲಿಕ್ಕೆ ಬರುವುದಿಲ್ಲ. ಕನ್ನಡದಲ್ಲಿ ಯಾಕೆ, ನಮ್ಮ ಭಾಷೆಯಲ್ಲಿ ನನಗೆ ಬರುವುದಿಲ್ಲ, ಬ್ಯಾರಿಯಲ್ಲಿ ಕೂಡ ಬರುವುದಿಲ್ಲ ನನಗೆ. ಓಕೆ, ನಾನೆಲ್ಲ ಕಲಿತೆ.
ಮತ್ತು ನಾನು ಹೇಗೆ ಮಾತಾಡ್ತೇನೆ ಆಗಲಿ ಏನು ಮಾತಾಡಿದ್ರೆ ಅದು ನಿಮಗೆ ಇಷ್ಟ ಆದರೆ ಮಾತ್ರ ನೀವು ನೋಡಬೇಕು, ಇಲ್ಲಾಂದರೆ ನನ್ನ ವಿಡಿಯೋ ನೋಡಬಾರ್ದು. ಸುಮ್ಮನೆ ನೀವು ನನಗೆ ಒಟ್ಟಷ್ಟು ನೀವು ಕಮೆಂಟ್ ಮಾಡಬೇಕು ಅಂತ ಹೇಳಿನೇ ನೋಡೋದಾದರೆ ಅದು ನಿಮ್ಮ ಇದು, ನನಗೆ ಅದರಿಂದ ಏನು ಇದಾಗೋದಿಲ್ಲ. ಓಕೆ ಆಯಿತು ಬಿಡಿ, ಅದು ವಿಷಯ ಮಾತಾಡ್ಲಿಕ್ಕೆ ಹೋದರೆ ತುಂಬ ಇದಾಗ್ತದೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ನಾವು ಇವಾಗ ಏನು ಮಾಡುವ, ಹೋಗುವ ನಮ್ಮ ಮೇಕಪ್ ಅಲ್ಲ, ಈ ಸ್ಕ್ರಬ್ ಬಗ್ಗೆ ನಾನು ಹೇಳಿದ್ದೆಲ್ಲ ಮಾತಾಡಿದ್ದೆಲ್ಲ ಸ್ಟಾರ್ಟಿಂಗ್. ಸೊ ಸ್ಕ್ರಬ್ ಮಾಡುವ ಬನ್ನಿ, ಹೋಗುವ, ಚೆನ್ನಾಗಿ ಸ್ಕ್ರಬ್ ಮಾಡಿ ಸುಂದರಿಯಾಗಿ ಬರುವ ಬನ್ನಿ ಗಾಯ್ಸ್. ಜ್ವರ ಬಂದು ನೋಡಿ ಅಂತೆ, ಫೇಸೆಲ್ಲ ಸ್ವಲ್ಪ ತುಂಬಾ ಖರಾಬ್ ಅಂತಲ್ಲ, ಜಸ್ಟ್ ಯಾಕೋ ಒಂಥರ ಆಗಿದೆ. ಇಟ್ಸ್ ಓಕೆ, ಅದು ಒಂದು 2-3 ಡೇಸಲ್ಲಿ ಇನ್ನೂ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಶೀತ ಇದೆ ಅಷ್ಟೇ, ಜ್ವರ ಅಂತ ಇಲ್ಲ ಗಾಯ್ಸ್. ಎಂಥ ಪುಣ್ಯ ಅಂತ ಹೇಳಿದರೆ ಅಲ್ಹಮ್ದುಲಿಲ್ಲ, ಮಾಷಾ ಅಲ್ಲ, ಡಾಕ್ಟ್ರ್ ಹತ್ರ ನಾವು ಹೋಗಲಿಲ್ಲ, ಮನೆಯಲ್ಲಿ ಎಂಥ ಮದ್ದು ಕೂಡ ಮಾಡಲಿಲ್ಲ. ನಾನು ಬಿಸಿ ಬಿಸಿ ನೀರು ಕುಡಿಯೋದು, ಸ್ವಲ್ಪ ವಿಕ್ಸ್ ಹಚ್ಚಿದ್ದೀನಿ ಅಷ್ಟೇ. ವಿಕ್ಸ್ ಹಚ್ಚಲಿಲ್ಲ, ಅದರ ಸ್ಮೆಲ್ ಮಾತ್ರ ತಗೊಳ್ತೇನೆ. ವಿಕ್ಸ್ ಹಚ್ಚೋದಂದ್ರೆ ನನಗೆ ಅಷ್ಟು ಇಷ್ಟ ಅಲ್ಲ. ಸೊ ಅಷ್ಟೇ. ಶಂಜನಿಗೆ ಸ್ವಲ್ಪ ಅವಳದು 15 ಡೇಸ್ ಬ್ಯಾಕ್ ಜ್ವರ ಬಂದಾಗ ತಂದದೊಂದು ಸಿರಪ್ ಇತ್ತು, ಸೊ ಅದು 2 ಸತಿ ಹಾಕಿದ್ದೇನೆ. ಅವಳದ್ದು ಜ್ವರ ಹೋಯಿತು, ಮತ್ತು ಅವಳಿಗೆ ಸ್ವಲ್ಪ ಮನೆಯದ್ದು ಮದ್ದು ಸ್ವಲ್ಪ ಮಾಡಿ ಹಾಕಿದ್ದೇನೆ ಅಷ್ಟೇ. ಅಲ್ಹಮ್ದುಲಿಲ್ಲ, ಶಿ ಈಸ್ ಫೈನ್ ಆ್ಯಂಡ್ ಐ ಆಮ್ ಆಲ್ಸೋ ಗುಡ್ ಗಾಯ್ಸ್. ಓಕೆ, ಹಾಗೆ ಇವಾಗ ಹೋಗೋ ಬನ್ನಿ ಗೈಸ್. ಫೈನಲಿ ಇವಾಗ ನಾನು ಈ ಥರ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಫಸ್ಟ್ ಇವಾಗ ಹೋಗಿ ನಾನು ಫೇಸ್ ವಾಶ್ ಮಾಡಿ ಬರುವ, ಹೋಗುವ ಬನ್ನಿ. ಓಕೆ, ನೀವು ಕೂಡ ನೋಡಿ ನಾನು ಫೇಸ್ ವಾಶ್ ಮಾಡೋದು. ಸೊ ಗೈಸ್, ನಾನು ಫೇಸ್ ವಾಶ್ ಮಾಡೋದು ನೋಡಲಿಕ್ಕೆ ಆದರೆ ಮಾತ್ರ ತೋರಿಸ್ತೇನೆ, ಅಲ್ಲಿ ಮೊಬೈಲ್ ಇಡಲಿಕ್ಕೆ ಕಂಫರ್ಟ್ ಇದ್ದರೆ, ಇಲ್ಲಾಂತಾದರೆ ಕಟ್ ವಿಡಿಯೋ. ಓಕೆ ಗೈಸ್, ನೋಡಿ ಇವಾಗ ಉಂಟಲ್ಲ, ನಾನು ಫೇಸಿಗೆ ಫಸ್ಟ್ ನೀರು ಹಾಕ್ಕೊಂಡು ಆಮೇಲೆ ಉಂಟಲ್ಲ ನಾನು ಇದು ಎಂಥ ಗಾರ್ನಿಯರ್ ಇರ್ತು ಫೇಸ್ ವಾಶ್. ನಾನು ಎಷ್ಟು ಫೇಸ್ ವಾಶ್ ಯೂಸ್ ಮಾಡ್ತೇನೆ ಅಂತ ನನಗೆ ಗೊತ್ತಿರೋದಿಲ್ಲ, ನಾನು ಎಲ್ಲ ಬಗೆದು ಯೂಸ್ ಮಾಡ್ತಾ ಇರ್ತೇನೆ. ಸೊ ಪರ್ಮನೆಂಟ್ ಯಾವುದೂ ಇಲ್ಲ ಗೈಸ್. ಓಕೆ, ಪರ್ಮನೆಂಟ್ ಅಂತ ನಾನು ಯಾವುದು ಯೂಸ್ ಮಾಡೋದಿಲ್ಲ. ಸೊ ಈಗ ಅದು ನಾನು ಆವಾಗ ಸ್ವಲ್ಪ ಫೇಸೆಲ್ಲ ಇದು ಎಂತ ಔಟ್ಸೈಡಲ್ಲಿ ಹೋಗಿದೆ, ಡಸ್ಟಲ್ಲಿ ಉಂಟು ಅದಕ್ಕೆ. ಓಕೆ, ಡೈರೆಕ್ಟ್ ಮತ್ತೆ ಇದು ಮಾಡಿದರೆ ಅಂತ ಸ್ಕ್ರಬ್ ಮಾಡಿದರೆ ಮತ್ತೆ ಅದು ಡಸ್ಟ್ ಜೊತೆಗೆ ಮತ್ತೆ ಒಳ್ಳೆ ಸ್ಕ್ರಬ್ ಆಗ್ಬೋದು. ಸೊ ಅದಕ್ಕೆ ಅದ್ಯಾಕೆ ಅಂದರೆ ಅರ್ಧ ಇದಾಗುವಾಗ ವಿಡಿಯೋ ಆಫ್ ಯಾಕೆ ಆಗೋದು? ಇಲ್ಲಿ ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಫೇಸ್ ವಾಶ್ ಮಾಡಿ ಬಂದೆ ಗಾಯ್ಸ್. ನನಗೆ ಎಂತ ಡಾರ್ಕ್ ಸರ್ಕಲ್ ಆಗಿದೆ ಅಂತ ನಾನು ಕನ್ನಡಿ ನೋಡುವಾಗೆಲ್ಲ ನನಗೆ ಇದಾಗ್ತದೆ. ಮತ್ತು ಆಗದೆ ಇರ್ತದ, ರಾತ್ರಿ ಮಲಗುದು 3 ಗಂಟೆ 2:30 ಎಲ್ಲ ಆಗುತ್ತೆ. ಅಂದರೆ ಸಂಜೆ ಮಲಗಿ ಆದಮೇಲೆ ಸ್ವಲ್ಪ ಹೊತ್ತು ಮತ್ತೆ ನಿದ್ರೆ ಬರೋದಿಲ್ಲ ನನಗೆ, ಅದಕ್ಕೆ ವಿಡಿಯೋಸ್ ನೋಡ್ತೀನಿ. ವಿಡಿಯೋಸ್ ನೋಡಿದ್ಮೇಲೆ ಮತ್ತೆ ವಾಪಸ್ ಬೆಳಗ್ಗೆ ಆಗುತ್ತೆ. ಎಷ್ಟು ಬೇಗ ಮಲಗಿ ಒಂದು ಅರ್ಧ ಗಂಟೆ ನಿದ್ರೆ ಇದ್ದಾಗೆ ಆಗ್ತದೆ ಅಷ್ಟೇ. ಹಾಗೆ ಮತ್ತೆ ಬೆಳಗ್ಗೆ ಮಲಗಿದ್ರೆ ಎಷ್ಟಾದರೂ ಅಷ್ಟೇ ಗೈಸ್, ಬೆಳಗ್ಗೆ ನಿದ್ರೆ ಎಷ್ಟಾದರೂ ಅಷ್ಟೇ. ರಾತ್ರಿ ನಿದ್ರೆ ಒಳ್ಳೆಯದಾಗಿ ಮಾಡಬೇಕು ಮನುಷ್ಯರು, ಆವಾಗ ನಮ್ಮ ಆರೋಗ್ಯ ಒಳ್ಳೆ ಇರುತ್ತೆ. ಆಮೇಲೆ ನಮಗೆ ತಲೆನೋವಾಗಲಿ ಏನೂ ಇರೋದಿಲ್ಲ, ಮೈಂಡೆಲ್ಲ ಒಳ್ಳೆ ಫ್ರೆಶ್ ಆಗಿರುತ್ತೆ. ಸೊ ಅಷ್ಟೇ, ನೈಟ್ ನಿದ್ರೆ ಚೆನ್ನಾಗಿರಬೇಕು. ಓಕೆ, ಡೇ ಎಷ್ಟು ಮಲಗಿದ್ರು ವೇಸ್ಟ್. ನಾನು ಡೇ ಮಲಗೋದು, ನೈಟ್ ಲೇಟ್ ಮಲಗೋದು ಅಷ್ಟೇ. ಅದಕ್ಕೆ ಸುಮ್ಮನೆ ನನಗೆ ತಲೆನೋವು ಅದೆಲ್ಲ ಇದೆ. ಸೊ ಅದು ವೇಸ್ಟ್, ಆರೋಗ್ಯ ಸರಿ ಇರೋದಿಲ್ಲ ಅಷ್ಟೇ ಗೈಸ್. ಹಾಗೆ ಫೈನಲಿ ಚೆನ್ನಾಗಿ ಫೇಸ್ ವಾಶ್ ಮಾಡಿ ಬಂದೆ. ಇವಾಗ ಚೆನ್ನಾಗಿ ಎಂತ ಮಾಡಬೇಕು, ಈ ಥರ ಟವಲಿಂದ ಹೀಗೆ ಟ್ಯಾಪ್ ಮಾಡಿ ಇದು ಮಾಡಬೇಕು ನೀರು. ಓಕೆ, ಮತ್ತೆ ನಾವು ನೀರು ಟ್ಯಾಪ್ ಮಾಡಿ ತೆಗಿಯೋಕ್ಕಿಂತ ಹೀಗೆ ನೀರು ನಮ್ಮ ಫೇಸಿಗೆ ಅಬ್ಸರ್ವ್ ಆಗ್ತಾ ಇದ್ರೆ ಅದು ತುಂಬಾನೇ ಒಳ್ಳೇದು ನಮ್ಮ ಸ್ಕಿನ್ನಿಗೆ. ಓಕೆ, ಸುಂದರಿಯಲ್ಲೇ ಗೈಸ್. ವಿಷಯ ಏನಂತ ಹೇಳಿದರೆ, ಇದು ಉಂಟಲ್ಲ, ಇದು ಎಂತ ಗೊತ್ತುಂಟಾ, ಫೇಸ್ ವಾಶ್. ಓಕೆ, ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ, ಫುಲ್ ಇದೆ ನೋಡಿ. ಬೇಕಾದರೆ ನಿಮಗೆ ಡೌಟ್ ಇದ್ದರೆ ನೋಡಿ, ಇದರಲ್ಲಿ ತೋರ್ತದ, ಇಷ್ಟು ಕೂಡ ಇದೆ. ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಇದರದ್ದು ಬ್ರಷಿಂದ ಏನು ಮಾಡೋದು ಗೊತ್ತುಂಟ, ನಾನು ಇದರಿಂದ ಒಳ್ಳೆ ಆಗ್ತದೆ ಗೈಸ್. ಫಸ್ಟ್ ಡೇಸ್ ಇದು ಸ್ವಲ್ಪ ನೋಡಿದೆ ಹಾಕಿ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಯಾಕೆ ಒಂಥರ ಫೇಸಲ್ಲಿ ಒಂಥರ ಅಂಟು ಥರ ಆಗ್ತದೆ. ಸೊ ಅದಕ್ಕೆ ಇವಾಗ ಇದರಿಂದ ಎಂತ ಮಾಡೋದು ಗೊತ್ತುಂಟ, ಹೀಗೆ ಮಾಡಿ ಸ್ಕ್ರಬ್ ಮಾಡೋದು, ಒಳ್ಳೆ ಆಗ್ತದೆ ಫೇಸಿಗೆ. ನಂಗೆ ಸ್ವಲ್ಪ ಇಷ್ಟ ಆಯಿತು. ಸೊ ಅದಕ್ಕೆ ಓಕೆ, ಈ ಥರದಲ್ಲ ಇದ್ರೆ ಯೂಸ್ ಮಾಡಿ. ಓಕೆ, ಬಿಸಾಡಬೇಡಿ.
ಓಕೆ. ಇದರಲ್ಲಿ ಇದು ಉಂಟು, ನಾನು ಬಟ್ ಯೂಸ್ ಮಾಡೋದಿಲ್ಲ. ನೋಡುವ, ಸಲ್ಮಾನ್ ಅವ್ರು ಯೂಸ್ ಮಾಡಿದ್ರೆ ಮಾಡಲಿ, ನನಗೆ ನನ್ನ ಸ್ಕಿನ್ ಯೂಸ್ ಮಾಡಲಿಕ್ಕೆ ಅದಕ್ಕೆ ಇರ್ತದೆ. ಸೊ ಅದಕ್ಕೆ ಓಕೆ, ಇದು ಒಳ್ಳೆದುಂಟು ಮಾತ್ರ, ಒಳ್ಳೆದು. ಇದು ಆ್ಯಪಲ್ ಸೈಡರ್ ವಿನಿಗರ್, ಕ್ಲೀನ್ ಸ್ಮೂತ್ ಗ್ಲೋಯಿಂಗ್, ಅಲೋವೆರಾ ಆ್ಯಂಡ್ ಹೋಲಿ ಬ್ಯಾಸಿಲ್ ಅಂತ. ಸೊ 100% ವೆಜಿಟೇರಿಯನ್. ಓಕೆ ಗೈಸ್, ಫಾರ್ಮಿಂಗ್ ಫೇಸ್ ವಾಶ್. ಇದು ಸೂಪರ್ ಇದೆ, ಇದು ಫೇಸ್ ವಾಶ್ ಸ್ಮೆಲ್ಲೆಲ್ಲ ಸೂಪರ್ ಇದೆ, ಬಟ್ ನನಗಿಷ್ಟ ಇಲ್ಲ ಅಷ್ಟೇ. ಸೊ ಇವಾಗ ನಾನು ಸ್ಕ್ರಬ್ ಮಾಡ್ತೇನೆ. ಬನ್ನಿ ಇದು ಇಲ್ಲಿರಲಿ. ಹಾಗೆ ಸ್ಕ್ರಬ್ ಮಾಡಲಿಕ್ಕೆ ಐಟಮ್ ಇದರಲ್ಲಿ ಉಂಟು ಬಾಕ್ಸಲ್ಲಿ. ಸೊ ಗೈಸ್ ವೇಟ್, ಯಾವುದು ಅಂತ ನೋಡುವ, ಯಾವುದು ಸ್ಕ್ರಬ್ ಮಾಡಿದರೆ ಒಳ್ಳೆಯದು ಅಂತ. ಅರಿಶಿನ ಮತ್ತು ಚಂದನದ ಸಂತೂರ್. ಇದು ಉಪ್ತನ್ ಕ್ಲಿಯರಿಂಗ್ ಜೆಲ್ ಫೇಸ್ ವಾಶ್. ಇದು ಉಂಟು, ಇದು ಯಾರು ಮಾಡ್ತಾರೆ ಗೈಸ್ ನೋಡಿ. ಇದು ಇವಾಗ 2 ಸ್ಕ್ರಬ್ಬಲ್ಲಿ ನಾನು ಇವಾಗ ಯಾವುದಾದ್ರೂ ಒಂದು ಚೂಸ್ ಮಾಡಿ ಮಾಡ್ತೇನೆ. ಇದು ಚಾರ್ಕೋಲ್, ಇದು ಹಾಸ್ಕಿನ್ ಅಂತ. ಸೊ ಗೈಸ್ ಇದು ಮಾಡುವ ಅಲ್ಲ, ಇದು ಒಂದ್ಸತಿ ಮಾಡಿದ್ದೀನಿ. ಇದು ಮಾಡುವ. ನಿನ್ನನ್ನು ಇವತ್ತು ಓಪನ್ ಮಾಡುವುದು. ಇದು ಎಂತ ಇದು ಪ್ಲಾಸ್ಟಿಕ್ ಅಲ್ಲ, ಎಂತ ಹಾಕಿದ್ದು ಮಾರ್ರೆ, ಇದೆಲ್ಲ ತೆಗಿಲಿಕ್ಕೇನೆ ಕಷ್ಟ. ನೀವೆಲ್ಲ ಎಂತ ನನ್ನ ವ್ಲಾಗಿಗೆ ವೆಯ್ಟಿಂಗ್ ಮಾಡ್ತಾ ಇದ್ರಾ, ಕಾಯ್ತಾ ಇದ್ರಾ ಗೈಸ್? ನನಗೆ ಎಂತ ಮಾಡೋದು, ನಾನು ಖಾಲಿ ನಿದ್ರೆ ಮಾಡೋದು, ಸ್ವಲ್ಪ ಕೆಲಸ ಮಾಡೋದು ಮನೆದು, ಇದೇ ಆಯಿತು. ವ್ಲಾಗ್ ಅಂತ ಬರುವಾಗ ಉಂಟಲ್ಲ, ಎಂತಕೋ ಒಂಥರ ಉದಾಸೀನ ಅಂತ ಆಗ್ತದೆ. ಆದರೆ ನಮಗೆ ಪ್ರೀತಿಯಿಂದ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದವರಿದ್ದಾರಲ್ಲ, ನನಗೆ ಪ್ರೀತಿ ಮಾಡುವ ನನ್ನ ಸಬ್ಸ್ಕ್ರೈಬರ್ಸ್, ನನಗೆ ಸಪೋರ್ಟ್ ಮಾಡುವವರು ಕೆಲವರು ಇದ್ದಾರಲ್ಲ, ಸೊ ಅವರಿಗೋಸ್ಕರ ಅದು ನಾನು ಮಾಡಬೇಕಲ್ಲ ವಿಡಿಯೋ. ಸೊ ಗಾಯ್ಸ್ ಅದಕ್ಕೆ ಮಾಡೋದು. ಓಕೆ, ನನ್ನನ್ನು ಎಲ್ಲ ಸ್ವಲ್ಪ ಜನರು ಇಷ್ಟಪಡ್ತಾರಲ್ಲ, ಸೊ ಅವರಿಗೋಸ್ಕರ ನೀವು ಮತ್ತೆ ನನಗೆ ಜಾಸ್ತಿ ಪ್ರೀತಿ ಮಾಡಲಿ. ಮಾತೆಲ್ಲ ಎಂಕ್ ಜಾಸ್ತಿ ಪ್ರೀತಿ ಮಲ್ಪಲೆ, ಅಂಚನೆ ಎನ್ನ ವೀಡಿಯೋಸ್ ಮಾತೆಲ್ಲ ಸಬ್ಸ್ಕ್ರೈಬ್ ಮಲ್ಪಲೆ, ಸಾರಿ ವ್ಯೂ ಮಲ್ಪಲೆ, ಸಬ್ಸ್ಕ್ರೈಬ್ ಮಲ್ಪಲೆ, ಸಪೋರ್ಟ್ ಮಲ್ಪಲೆ, ಬೊಕ್ಕ ಈರಿನ ಫ್ಯಾಮಿಲಿ ಫ್ರೆಂಡ್ಸ್ನ ಕೊರಕ ಪೂರಕ್ಕೂ ಶೇರ್ ಮಲ್ಪಲೆ. ಓಕೆ ಗೈಸ್, ದಾದ ವಿಷಯ ಪಂದ ಯಾನು ಮೊರನಿ ಜಂಜಿದ ಸುಕ್ಕ ಮಲ್ತೀನಿ, ಅವು ಏನು ಎಡಿಟ್ ಮಲ್ಪಿಜ್ಜಿ ಅಂಚ ಯಾನು ಪಾಡಿಜ್ಜಿ ಯೂಟ್ಯೂಬ್ಡು ಇಜ್ಜಂಡ ಆ ವ್ಲಾಗ್ ಬರ್ತದೆ. ಸೊ ಎಂಕ್ ಹುಷಾರಿಜ್ಜತ್ತ. ಸೊ ಅಂಚ ಓಕೆ, ಇತ್ತೆ ಅವು ಪೂರ ವಿಷಯ ಬಿಡೋಲಿ. ಇತ್ತೆ ಯಾನ್ ಸ್ಕ್ರಬ್ ಮಲ್ಪರತ್ತ ಪೋಂದುಲ್ಲೋ. ಸೊ ಅಂಚ ಸ್ಕ್ರಬ್ದ ವಿಷಯ ಓನ್ಲಿ. ಓಕೆ ಬೊಕ ಗಾಯ್ಸ್ ಎಂಕ್ ಏತ್ ಜನ ಇನ್ಬಾಕ್ಸ್ ಮೆಸೇಜ್ ಮಲ್ತೊಂದುಲ್ಲಾರಿ. ಇನ್ಸ್ಟಾಗ್ರಾಮ್ದ ವಿಷಯ ಪಂಪಿನಿ, ಯೂಟ್ಯೂಬ್ ತೂಂದುಲ್ಲ, ಮತ್ತು ಕೆಲವರು ಉಳ್ಳಾರತ್ತೆ ಇನ್ಸ್ಟಾಗ್ರಾಮ್ಡು ಗೊತ್ತಿಲ್ಲ ಯಾನು ಉಲ್ಲ ಪಂದು. ಸೊ ಅವರು ಪೂರ ಬಂದು ಇನ್ಸ್ಟಾಗ್ರಾಮ್ ತೂಲೆ ಬೊಕ್ಕ ಇನ್ಸ್ಟಾಗ್ರಾಮು ಸಪೋರ್ಟ್ ಮಲ್ಪಲೆ. ಅಂಚನೆ ಇನ್ಸ್ಟಾಗ್ರಾಮ್ದವು ಯಾರೆಲ್ಲ ಉಳ್ಳಾರು ಅವರು ಪೂರ ಕುಲುಪೋದು ಯೂಟ್ಯೂಬ್ಡು ಬೇಗ ಸಬ್ಸ್ಕ್ರೈಬ್ ಮಲ್ಪಲೆ. ಇನ್ನು ಯಾನು ಯೂಟ್ಯೂಬ್ಡು ಜಾಸ್ತಿ ವಿಡಿಯೋ ಪಾಡುವೆ, ಇನ್ಸ್ಟಾಗ್ರಾಮ್ ಒಂತೆ ಕಮ್ಮಿ ದಾದ ಪಂದ. ಯಾನು ಫಸ್ಟ್ ಇನ್ಸ್ಟಾಗ್ರಾಮ್ ಯೂಸ್ ಮಲ್ತೀನಿ ಯೂಟ್ಯೂಬ್. ಎಂಕ್ ಯೂಟ್ಯೂಬ್ ಇಷ್ಟ, ಇನ್ಸ್ಟಾಗ್ರಾಮ್ ಇಷ್ಟನೇ ಆಂಡಲ್ಲ ಅಷ್ಟು ಅಲ್ಲ ಇಷ್ಟ, ಸ್ವಲ್ಪ ಇಷ್ಟ. ಸೊ ನಂಗೆ ಎಂಕ್ ಯೂಟ್ಯೂಬ್ ಇಷ್ಟ. ಸೊ ಅಂಚನೆ ಎಂಕ್ ಎನ್ನ ಡ್ರೀಮ್ ಬೇತೆ. ಸೊ ಅಂಚನೆ ಎಂಕ್ ಯೂಟ್ಯೂಬ್ಡು ಓನ್ಲಿ ಕೆಲಸ ಜಾಸ್ತಿ ಮಲ್ಪರುಳ್ಳದು. ಸೊ ಅಂಚ ಇರ್ ಪೂರ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಲ್ಪಲೆ. ಓಕೆ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಲ್ತು ಬೊಕ ಮಾತೆಲ್ಲ ಶೇರ್ ಮಲ್ತು ಬೊಕ ಸಪೋರ್ಟ್ ಮಲ್ಪಲೆ. ಓಕೆ ಬೊಕ ದಾದ ಪಂದ ಗೈಸ್ ಎನ್ನ ಪೂರ ವ್ಲಾಗ್ ಫಸ್ಟ್ ಪೂರ ಮಲ್ತಿನತ್ತ ಸ್ಟಾರ್ಟಿಂಗ್ ಅವು ಪೂರ ವ್ಲಾಗ್ ವೀಡಿಯೋಸ್ ಪೂರ ತೂದು ಎಂಜಾಯ್ ಮಲ್ಪಲೆ. ಓಕೆ ಬೊಕ ಗೈಸ್ ತೂಲೆ ಯಾನಿತ್ತೆ ಈ ಸ್ಕ್ರಬ್ ಚಾರ್ಕೋಲ್ ಸ್ಕ್ರಬ್ ಮಲ್ಪರ ಪೋಂದುಲ್ಲ. ಎಂಕ್ ಗೊತ್ತಿಜ್ಜಿ ಎಂಚ ಮಲ್ಪರ ಪಂದು ಆಂಡಲ ಯಾನ್ ಮಲ್ಪೆ. ಬೊಕ ಗೈಸ್ ಈಚೆ ಸ್ಟ್ಯಾಂಡ್ ಪೂರ ಇಜ್ಜಿ ಮೊಬೈಲ್ ದಿಯರ ಯಾನ್ ಶಂಜದ್ ಬಾಕ್ಸ್ ಉಂಡು ಡ್ರೆಸ್ ಪಾಡ್ನ. ಸೊ ಅಂಚ ಬಾಕ್ಸ್ದ ಅಪ್ ಸೈಡ್ ಒಂಜಿ ಎನ್ನ ಚಪ್ಪಲ್ದ ಬಾಕ್ಸ್ ಉಂಡು. ಅಂಚ ದೀದ್ ಯಾನ್ ಮೊಬೈಲ್ ವಿಡಿಯೋ ಮಲ್ತೊಂದು ಲೆಸ್. ಸೊ ಗೈಸ್ ಸಪೋರ್ಟ್ ಮಲ್ಪಲೆ ಇಷ್ಟ ಅಂದಲ ದಾದ ಗೈಸ್. ನೀಲಿ ಉಂಡು ಕಲರ್, ಪರ್ಪಲ್ ದಾದ ಕಲರ್ದ ಗೈಸ್.
ಕಮ್ಮನೆ ಒಳ್ಳೆ ಉಂಟು ಗೈಸ್, ಎಡ್ಡೆ ಉಂಟು ಕಮ್ಮನೆ. ವಾವ್, ಫಸ್ಟ್ ಇಂಚ ದೆಪ್ಪೊಡು ಇಂಚ ಪಾಡೋಡು ನೋಸ್ ಪೂರ ಗೈಸ್. ಒಂಚೂರು ಯಾನ್ ದಾದ ಪಂದ ಎನ್ನ ಮಿರರ್ ಔಟ್ ಸೈಡ್ ಉಂಡು. ಸೊ ಗೈಸ್ ಯಾನ್ ಪೋದು ಪಾಡ್ದು ಬಪ್ಪೆ ಬತ್ ಇಂಕ್ನ ಯಾನ್ ತೋಜಾವೆ. ಓಕೆ, ಎಂಚ ಮಲ್ಪಿನ ಸ್ಕ್ರಬ್ ಪಂದು. ಓಕೆ ಓಕೆ ಗೈಸ್, ವೇಟಿಂಗ್. ಓಕೆ, ಬೊಡ್ಚಿ ಯಾನ್ ಮೊಬೈಲ್ ದೇ ತೂದು ಪಾಡುವೆ ದಾದ ಗೈಸ್. ಎಡ್ಡೆ ಕಮ್ಮನೆ ಉಂಡು ಗೈಸ್, ಸ್ಮೆಲ್ ಎಡ್ಡೆ ಉಂಡು. ಎನ್ನ ಪೂರ ತುಳುನಾಡಿನ ಜನಕ್ಲು ಎನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಲ್ತು ಸಪೋರ್ಟ್ ಮಲ್ಪ್ಲೆ. ಯಾನ್ ತುಳುಟು ಜಾಸ್ತಿ ವಿಡಿಯೋ ಮಲ್ಪೆ ಬೊಕ ನಲ್ಲ ಪನ್ನೊಡ್ಚಿ ಈರೆಗ್ ಬ್ಯಾರೆ ನಕುಲು ಸಪೋರ್ಟ್ ಮಲ್ಪಿಜ್ಜಿ ಪಂದು ಈರು ತುಳುಟು ಬಂದು ವ್ಲಾಗ್ ಮಲ್ತಿನ ಪಂದು ಅಂಚತ್ತು ಎಂಕ್ ತುಳು ಕಲ್ಪರ ಪಂದು ಬಾರಿ ಇಷ್ಟ. ಇತ್ತೆತ್ತು ಎನ್ನ ಹಸ್ಬೆಂಡ್ಕ್ ಎಲ್ಲ ಮಾತಾಡ್ಲಕ್ ಬರಿತ ಇಲ್ದ ಪುಲ್ಲರ್ ದಾದ ಪಂದ ಮಕ್ಕಳು ಅವ್ರ ಕಲ್ಲ ಅರಿಯು. ಓಕೆ, ಒಂದು ಮಲಯಾಳ ಮಿಕ್ಸ್ ಅಂಡ್ ಗೈಸ್, ಅವರಿಗೆಲ್ಲ ಗೊತ್ತುಂಟು. ಸೊ ಎಂಕ್ ಇಷ್ಟ ಪಂದು. ಸೊ ಅಂಚ ಯಾನ್ ಪಾತೇರ್ನು ಯಾನು ತುಳುಟತ್ತು ಯಾನ್ ಕನ್ನಡ ವ್ಲಾಗು ಮಲ್ಪೆ, ಹಿಂದಿ ಮಲ್ಪೆ, ಬ್ಯಾರಿ ಮಲ್ಪೆ, ಮಲಯಾಳ ಮಲ್ಪೆ. ಎಂಕ್ ದಾಲ ಇಷ್ಟ ಉಂಡು ಅವು ಮಲ್ಪೆ. ಓಕೆ, ಬಟ್ ತುಳು ಇಷ್ಟ ಪಾತೇರ್ ಅವು. ಫಸ್ಟಿಗೆ ಯಾನು ಸ್ಕೂಲ್ ಪೋಂದು ತೆಗ್ತಾ ಯಾನ್ ಕ್ರಿಶ್ಚಿಯನ್ ಸ್ಕೂಲ್ಗೂ ಪೋಯ್ನಿ. 7th 8th 9th ಪೂರ ಅಂಚ ಸ್ಕೂಲ್ ಟು ಕ್ರಿಶ್ಚಿಯನ್ ಲ್ಯಾಂಗ್ವೇಜ್ ಒಂತ ಪಾತೇರ್ ನಕುಲು ಇದ್ದರು. ಸೊ ಅಂಚ ನಂಗೆ ಅಂತ ಎಂಕ್ ಕ್ರಿಶ್ಚಿಯನ್ ಲ್ಯಾಂಗ್ವೇಜು ಬರ್ತದೆ ಸ್ವಲ್ಪ. ಅಂಚ ಕಾರ್ವಿನಕುಲು ಜಾಸ್ತಿ ಇತ್ತೀನಿ. ಅಂಚ ಎಂಕ್ ಕಾರ್ವಿ ಲ್ಯಾಂಗ್ವೇಜ್ ಅರ್ಥ ಆಪುಂಡು. ಮೊಗವೀರ್ ಪನ್ಪಿನತ್ತ ಅರ್ಥ ಆಪುಂಡು ಜಾಸ್ತಿ. ಎನ್ನ ಫ್ರೆಂಡ್ಸೇ ಕಾರ್ವಿನಕುಲು ಜಾಸ್ತಿ ಇದ್ದದ್ದು. ಸೊ ಅಂಚ ಅರ್ಥ ಆಪುಂಡು. ಯಾರಾದರೂ ನೋಡ್ತಾ ಇದ್ರೆ ಸ್ವಲ್ಪ ಹೇಳಿ, ನನಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಫ್ರೆಂಡ್ಸ್ ಯಾರಾದರೂ ನಮ್ಮ ಸ್ಕೂಲಲ್ಲಿ ಇದ್ದವ್ರು ಯಾರಾದರೂ ನೋಡಿದರೆ ನನಗೆ ಮೆಸೇಜ್ ಮಾಡಿ ಇನ್ಬಾಕ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಐ ಡಿ ತೊಗೊಂಡು ನನಗೆ ಮೆಸೇಜ್ ಮಾಡಿ. ಓಕೆ, ನಾನು ನಿಮ್ಮ ಪ್ರೀತಿಯ ನಸೀಮಾ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನಿಮಗೆ ನನ್ನ ಪರಿಚಯವಾದರೆ ನನಗೆ ಮೆಸೇಜ್ ಮಾಡಿ. ಓಕೆ, ಇಷ್ಟ ಇದ್ದರೆ, ಇಲ್ಲಾಂದರೆ ಬೇಡ. ಓಕೆ, ನಿಮ್ಮ ಇಷ್ಟ. ಗಾಯ್ಸ್ ಇತ್ತೆ ಸಲ್ಮಾನ್ ಬರ್ತಾರೆ ಗಾಯ್ಸ್. ಎಂಕ್ ನೆರ್ಪೆರು ದಾದ ಬಂದ ಕೋಲ್ಡ್ ಆತುಂಡತ. ಸೊ ದಾಯಿಗಿಂಚ ಪುರ ಯಾಸ ಕೆಟ್ಟುವೆ ಪಂದು ಅಂಚ ಫೋನ್ ಪಂತೆ ಯಾನು ಯಾನ್ ಪಂದೆ ಯಾನು ಇತ್ತೆ ವಿಡಿಯೋ ಮಲ್ತಂದುಲ್ಲೆ ಪಂದು. ಸಲ್ಮಾನ್ ತಿಂಕ್ ಮಲ್ತ ಯಾನ್ ಕುಕ್ಕಿಂಗ್ ದಾದ ಮಲ್ತಂದುಲ್ಲೆ ಪಂದು ಎಂಕ್ ಪಂದ ದಾಯಿಗೆ ಮಲ್ಪರ್ ಪೋಯಿರು ಅವೇ ಅಷ್ಟು ಅದೇ ಇತ್ತಿತ್ತಲ್ಲ ಮಧ್ಯಾಹ್ನದ, ಅದು ಸಾಕಿತ್ತು ಅಂತ ಹೇಳಿದ. ಸೊ ನಾನು ಹೇಳಿದೆ. ಸೊ ನಾನು ಹೇಳಿದೆ ಯಾನು ಕುಕ್ಕಿಂಗ್ ಅತ್ತು ಯಾನು ಮೇಕಪ್ ದ ವ್ಲಾಗ್ ಸಾರಿ ಅದು ಸ್ಕ್ರಬ್ ಮಲ್ಪರೆ ಪೋಂದುಲ್ಲೆ ಪಂದು ಅಂಚ ಪಂದ ಬೊಡ್ಚಿ ಅವು ಪೂರ ಮಲ್ಪರೆ ಪೋಡ್ಚಿ ಪಂದ. ಯಾನು ಮಲ್ಲ ಇಜ್ಜಿ ದಾದಾ ಪುಜ್ಜಿ ಪಂದು ಮಲ್ತಂದುಲ್ಲೆ ಗೈಸ್. ಕೆಮ್ಮ ಹಾಕ್ಕೊಂಡು ಗೈಸ್, ಕೆಮ್ಮ ದಾದ ಮಲ್ಪರು ಮಾಡಬೇಕು. ಕೆಮ್ಮ ಬಂದರೆ ಮಾಡಬೇಕು ಅಷ್ಟೇ ಗೈಸ್. ಇರ್ ಪೂರ ಈತೆ ಪನ್ಪಿರತ್ತ ನೆಸಿಮ ಮೆಂಟಲ್, ನೆಸಿಮ ಸರಿಜ್ಜಿ, ನೆಸಿಮ ಸೈಕೋ, ನೆಸಿಮ ಪಿರ್ಕಿ ದಾಲ ಪನ್ನಿ ಗೈಸ್. ಎಂಕ್ ದಾಲ ಪುಜಿ ಎಂಕ್ ದಾದ ಎಂಕ್ ಯೂಟ್ಯೂಬ್ ಮಲ್ಪರ ಯೂಟ್ಯೂಬ್ಡು ಫೇಮಸ್ ಆವಡು ಬೊಕ್ಕ ಎನ್ನ ಮಾತೆಲ್ಲ ಮೋಕೆ ಮಲ್ತು ಎಂಕ್ ಎನ್ನ ದಾಲ ಡ್ರೀಮ್ ಉಂಡು. ಅವು ಡ್ರೀಮ್ ರೀಚ್ ಆವಡು ಮಾತೆಲ್ಲ ಪ್ರೀತಿ ಕೊಡೋದು ಅಂಚ ಅಷ್ಟೇ. ಬೊಕ್ಕ ದಾಲ ಪನ್ನಡು ದಾಲ ಪುಜಿ. ಓಕೆ, ಒಂಚೂರು 1 ಮಿನಿಟ್ ಯಾನ್ ಬತ್ತೆ ಅಂಚ ಪೋದು ಕನ್ನಡಿ ತೂದು ಬಪ್ಪೆ ಎನ್ನ ಮೂ ದಾದ ಪುಂಡು ಪಂದು. ಓಕೆ, ಬಾಯ್ ಗೈಸ್. ಓಕೆ, ಇತ್ತೆ ಯಾನು ಗೈಸ್ ನಿಮ್ಗೆ ಎಂತ ಬ್ಲ್ಯಾಕ್ ಆಗಿ ತೋರ್ತಾ ಉಂಟಲ್ಲ ಮುಖ. ಓ ಗೈಸ್ ನೋಡಿ ಸೂಪರ್. ಈಗ ನಾನು ಸ್ಕ್ರಬ್ ಮಾಡ್ತೇನೆ ನೋಡಿ. ಈ ಥರ ರೌಂಡ್ ಆಗಿ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಾಡಬೇಕು. ಓಕೆ,
ಈ ಥರ ನೋಸ್ ಸೈಡ್ ಇಲ್ಲಿ ಹಿಂಗೆ ಮಾಡಬೇಕು. ಇದು ಇದ್ದದ್ರಿಂದ ಒಳ್ಳೆ ಆಯಿತು, ಇಲ್ಲಾಂದರೆ ಯಾರು ಕೈಯಲ್ಲಿ ಮಾಡೋದು, ನನಗೆ ಅಂತೂ ಆಗೋದಿಲ್ಲಪ್ಪ. ಹಿಂಗೆ ಮಾಡಬೇಕು. ಓಕೆ, ಜಾಸ್ತಿ ನೋಸ್ ಸೈಡ್ ಇರೋದು, ಈ ನೋಸ್ ಉಂಟಲ್ಲ ಇದು ಹೀಗೆ ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡಬೇಡಿ, ನಾನು ನಿಮಗೆ ತೋರಿಸ್ತಿರೋದು, ನಾನು ಜಾಸ್ತಿ ಪ್ರೆಸ್ ಮಾಡ್ತಿಲ್ಲ, ನಿಮಗೆ ನೋಡುವಾಗ ಹಾಗೆ ತೋರ್ತಾ ಉಂಟು. ಸ್ವಲ್ಪ ನೋಸ್ ಇದಿಲ್ಲಿ ಈ ಸೈಡಲ್ಲಿ ಪಿಂಪಲ್ ಆಗಿದೆಯೋ ನೋಯ್ತಾ ಉಂಟು. ಹೀಗೆ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಓಕೆ, ಹಿಂಗೆ ಹಿಂಗೆ ಮಲ್ತು ಗೈಸ್ ಬೊಕ್ಕ ನೋಡಿ ಗೈಸ್, ಯಾನ್ ಪಂದೆ ಅತ್ತೆ ಲಿಪ್ಸ್ಟಿಕ್ ಪೋಯ್ ಹೋಗ್ಲಿಲ್ಲ ಪಂದು. ನಾನು ಫೇಸ್ ವಾಶ್ ಮಲ್ತು ಬತ್ತೀನಿ, ಲಿಪ್ಸ್ಟಿಕ್ ಪೋಯಿಜ್ ದಾದ ಪಂತೀನಿ ಗೈಸ್ ಪನ್ಲೆ. ಓಕೆ, ಕಮೆಂಟೆಡು ಹೋಗ್ಲಿಲ್ಲ ಪನ್ ಪೆರ್ಗ ದಾದ ಪಂತೀನಿ ಪಂದ. ಏತ್ ಜನಕ್ ಗೈಸ್ ನಂಜು ಹಾಪುಂಡು ಗೈಸ್, ಯಾನ್ ಯೂಟ್ಯೂಬ್ ಮಲ್ತಂದುಲ್ಲ ಪಂದ್ ಏತ್ ಜನಕ್ ನಂಜು ಮಚ್ಚರ ಗೈಸ್. ನಂಜುಡು ದಾದ ಮಲ್ಪರ ಟ್ರ್ಯಾಪ್ ಪೋಂದುಲ್ಲರು ದಾದ ಮಲ್ಪೊಲಿ ಗೈಸ್. ಎಂಕ್ ದಾಲ ಪರಕ್ಕಿಜ್ಜಿ ಗೈಸ್, ಯಾನ್ ದಾದ ಎಡ್ಡೆ ಮನಸ್ಸಿಡು ಬತ್ತೀನಿ ಅತ್ತ ಯೂಟ್ಯೂಬ್ಡು, ಎಡ್ಡೆ ಮನಸ್ಸಿಡು ಬತ್ತೀನಿ ಎಡ್ಡೆ ಹಾಪುಂಡು. ಬೊಕ್ಕ ಗಲೀಜ್ ಮನಸ್ಸಿಡು ಬತ್ತಿನ ಗಲೀಜ್ ಹಾಪುಂಡು ಎಡ್ಡೆ ಹಾಪಿಜ್ಜಿ ಅಂಚ. ಯಾನ್ ಎಡ್ಡೆ ಮನಸ್ಸಿಡು ಬತ್ತೀನಿ, ಸೊ ಎಡ್ಡೆ ಹಾಪುಂಡು. ಎಂಕ್ ದಾಲ ಟೆನ್ಷನ್ ಇಜ್ಜಿ ಅಂಚ. ಎಷ್ಟು ಜನ ನಂಜಂದ್ರೆ ನಂಜಿಗೆ ಮದ್ದೆ ಇಲ್ಲ, ನಂಜಿಗೆ ಮದ್ದೆ ಅಂತ ಗೊತ್ತುಂಟಾ ಗೈಸ್? ನಂಜಿಗೆ ದಾದ ಮದ್ದು ಪಂದೆ ಈರೆ ಗೊತ್ತುಂಡ? ಗೊತ್ತಿಜ್ಜಲ ಕಮೆಂಟ್ ಮಲ್ಪಲೆ. ಯಾನ್ ಪನ್ಪಿನಿ ತೂಲೆ ನಂಜಾಂಡಲ್ಲ ದಾದ ಮಲ್ಪರು ಪಂದು ನಂಜಾಂಡಲ ಉಂಡತ್ತ. ಅವು ಕೈ ಬೇವಿನ ಸೊಪ್ಪು ಉಂಡತ. ಕೈ ಬೇವಿನ ಸೊಪ್ಪು ಕಲ್ಲಿಗೆ ಹಾಕಿ ಗುದ್ದಿ ಉಂಟಲ್ಲ ಅದರದ್ದು ರಸ ಕುಡಿಬೇಕು. ಅಂಚ ಮಲ್ತರಂಡ ಅವು ಬಂಜಿಗೆ ಪೋಂಡತ್ತ ಅಂಚ ಈರ್ನ ಪೂರ ನಂಜು ಪೋಪುಂಡು. ಓಕೆ, ನಂಜು ಇದ್ದರೆ ಜೀವನ ದಾಲ ಉದ್ಧಾರ ಅಪ್ಪಿಜಿ ಗೈಸ್. ನಂಜು ಬುಡ್ದು ಎಡ್ಡೆ ಮನಸ್ಸು ಜೀವನ ಮಲ್ತರ ಈರ್ನ ಜೀವನ ಸಾರ್ಥಕ ಹಾಪುಂಡು. ಓಕೆ, ಎಡ್ಡೆ ಹಾಪುಂಡು. ನಂಜು ಇದ್ರೆ ಜೀವನದಲ್ಲಿ ಯಾವಾಗಲೂ ಉದ್ಧಾರ ಆಗುವುದಿಲ್ಲ. ಮತ್ತೆ ನಮಗೆ ಎಲ್ಲದು ಕೆಟ್ಟದಾಗಿ ತೋರೋದು, ಮತ್ತೆ ನಮಗೆ ಯಾವತ್ತು ನೋಡಿದ್ರು ನಮಗೆ ಒಂಥರ ನಮ್ಗೆ ಯಾವತ್ತು ಫೀಲ್ ಇದೆ ಬೇಜಾರಿ ಇರೋದು. ನಂಜಿದ್ರೆ ಮಾತ್ರ ಅದು ನಂಜು ಅಸೂಯೆ ಅದೆಲ್ಲ ಎಂತ ಅಹಂಕಾರ ಮತ್ತು ಚಾಡಿ ಆ ಥರ ವಿಷಯ ಎಲ್ಲ ಇದ್ದರೆ ಎಂತ ಆಗೋದು ಗೊತ್ತುಂಟ? ನಮ್ಮ ಲೈಫು ಯಾವಾಗ ನೋಡಿದರೂ ಒಂಥರ ಇದೆ ಅಂದರೆ ಎಂತ ಹೇಳೋದು, ಈ ಸಾವಿನ ಮನೆ ಹೇಗಿರುತ್ತೆ ಹಾಗೆ ಯಾವಾಗ ನೋಡಿದರೂ ಬೇಜಾರಲ್ಲಿ ಇರಬೇಕು. ಎಂತ ಇರದ ಒಳ್ಳೆಯ ಮನಸ್ಸು ಯಾವಾಗಲೂ ಖುಷಿಯಿಂದನೇ ಇರಲಿಕ್ಕೆ ದೇವರು ಇದು ಮಾಡ್ತಾನೆ. ಓಕೆ, ಎಷ್ಟೇ ಕಷ್ಟ ಕೊಡಲಿ, ಎಷ್ಟೇ ನಮಗಿದಾದರೂ ಆ ದೇವರವರ ಸಾಥಲ್ಲಿರ್ತಾನೆ. ದೇವರು ಕೈ ಬಿಡುವುದಿಲ್ಲ, ಯಾವ ವಿಷಯದಲ್ಲೂ ಕೈ ಬಿಡುವುದಿಲ್ಲ, ಹತ್ತಿರವಾಗಿಯೇ ಇರ್ತಾನೆ. ಒಳ್ಳೆ ಮನಸ್ಸು ಕ್ಲಿಯರ್ ಇದ್ದು ದೇವರಿಗೆ ನಾವು ನಮಾಜ್ ಮಾಡ್ತಾ ಅಲ್ಲ ಪೂಜೆ, ನಿಮ್ಮ ಹಿಂದೂಗಳಾದರೆ ಪೂಜೆ ಮಾಡ್ತಾ ಎಲ್ಲ ಇದ್ದರೆ ಒಳ್ಳೆ ಮನಸ್ಸಿಂದ ಎಲ್ಲವೂ ಸ್ವೀಕಾರ ಆಗುತ್ತೆ, ಒಳ್ಳೆಯದೇ ಆಗುತ್ತೆ. ಈ ನಂಜಿದ್ದು ನೀವು ಎಂಥ ಕರ್ಮ ಮಾಡಿದರೂ ದೇವರು ಸ್ವೀಕರಿಸುವುದಿಲ್ಲ, ಅದು ನಿಮಗೇನೆ ಹಾಳು. ಓಕೆ, ನಂಜು ಬಿಟ್ಟು ಒಳ್ಳೆಯವರಾಗಿ ಜೀವಿಸಿ, ಒಳ್ಳೆಯದಾಗುತ್ತೆ. ಯಾವ ಜಾತಿ ಆಗಲಿ, ಯಾವ ಧರ್ಮದವರು ಬೇಕಾದರೆ ಆಗಲಿ, ಒಳ್ಳೆ ಮನಸ್ಸಿದ್ರೆ ಜಾತಿ ಅದು ಇದು ಏನೂ ಇದಾಗೋದಿಲ್ಲ. ಮನಸ್ಸು ಒಳ್ಳೆಯದಿದ್ದು ಮಾನವರಾಗಿ ಬದುಕಿದರೆ ಸಾಕು, ಅಷ್ಟೇ ನಾವು ಹೇಳೋದು. ಫಸ್ಟಿಗೆ ಉಂಟಲ್ಲ, ಎಲ್ಲ ಜಾತಿಯವರನ್ನು ಗೌರವಿಸಿ, ಎಲ್ಲ ಮನುಷ್ಯರನ್ನು ಗೌರವಿಸಿ, ಒಳ್ಳೆಯವರಿಗೆ ರೆಸ್ಪೆಕ್ಟ್ ಕೊಡಿ. ಮತ್ತು ಅಹಂಕಾರದ ಮಾತು ನಿಮ್ಮದು. ಓಕೆ, ತುಂಬ ಜನ ಬಂದು ನನಗೆ ಒಳ್ಳೆ ಕಮೆಂಟ್ಸ್ ಮಾಡ್ತಾರೆ. ಮತ್ತು ಕೆಲವರು ಬಂದು ಕೇಳೋದು ನಿಮ್ಮವರಾಗಿಯೇ ನಿಮಗೆ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ. ಅದೇ ನಾನು ಹೇಳೋದು, ಅವರಿಗೆ ಬುದ್ಧಿ ಇಲ್ಲ, ಅವರಿಗೆ ಮಂಡೆಯಲ್ಲಿ ಸೆಗಣಿ ತುಂಬಿದೆ, ಅವರು ಒಳ್ಳೆಯ ಮನುಷ್ಯರಲ್ಲ. ನೀವು ಯಾಕೆ ಅವರ ಕಮೆಂಟನ್ನು ಓದಿ ನೀವ್ಯಾಕೆ ತಲೆ ಕಟ್ಟಿಸ್ಕೊಳ್ತೀರಾ? ನೀವು ಅವರನ್ನು ಸೈಡ್ಗೆ ಬಿಸಾಡಿ ಬಿಡೋದು, ಹುಗ್ಗಿದು ಬಿಸಾಡೋದು ಅಷ್ಟೇ. ಅಂಥವರೇ ಮತ್ತೆ ಅಂತ ಮಾಡೋದು, ನಮ್ಮಂಥವರ ಕಾಲಿಗೆ ಬಂದು ಬೀಳುವುದು. ಓಕೆ, ನಾನು ಒಂದು ಮಾತು ಹೇಳ್ತೇನೆ, ನನ್ನನ್ನು ಯಾರು ಇಷ್ಟರ ತನಕ ಇದು ಮಾಡಿದ್ದಾರೆ, ನನ್ನನ್ನು ಅಗತ್ಯ ಇಲ್ಲ, ನನ್ನನ್ನು ಕೇರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ಲಾಸ್ಟಿಗೆ ಎಂತ ಅವರಿಗೆ ಎಂಥ ಕರ್ಮ ಬಂದರೂ ಉಂಟಂದರೆ ನಂದೇ ಇದಾಗೋದು, ಯೂಸ್ ಆಗೋದು. ಓಕೆ, ನನ್ನನ್ನೇ ಯೂಸ್ ಮಾಡ್ಕೊಳ್ತಾರೆ. ಓಕೆ.
ಅದಕ್ಕೆ ನಾನೆಂತ ನನಗೆ ಅಹಂಕಾರ ಇಲ್ಲ, ನನಗೆ ಎಂತ ಇದಿಲ್ಲ, ನನ್ನ ಮನಸ್ಸು ಒಳ್ಳೆದುಂಟು, ನಾನು ಒಳ್ಳೆಯದೇ ಮಾಡ್ತೇನೆ ಎಲ್ಲರಿಗೂ. ಯಾರು ಎಂತ ಬೇಕಾದ್ರೆ ನನ್ನನ್ನು ಹೊಟ್ಟೆ ಕಿಚ್ಚಿಂದ ನನ್ನ ನೋಡಿ ಏನು ಬೇಕಾದರೆ ಹೇಳಿ ಸಾಯ್ಲಿ, ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡುವ ಮನಸ್ಸು ನನಗೆ. ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡೋದು, ಎಷ್ಟೇ ಕೆಟ್ಟವ್ರು ಬಂದರೂ ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡೋದು. ಓಕೆ, ಹಾಗೆ ನನ್ನ ಮನಸ್ಸು. ಗೈಸ್ ನೋಡಿ ಅಂತೆ, ಅರ್ಧ ಮೀಸೆ ಅರ್ಧ ತಾಡಿ ಎಲ್ಲ ಬಂದಾಗಿ ಇಲ್ವಾ, ಫುಲ್ ಹೇರ್ ಬಂದಾಗೆ ಫೇಸಲ್ಲಿ. ಸೊ ಗೈಸ್ ಇತ್ತೆ ಯಾನು ಫೇಸ್ ವಾಶ್ ಮಲ್ತು ಬರ್ಪೆ. ಓಕೆ, ಆಂಡು ಪೂರ ಮಲ್ತಾಂಡು ತೂಲೆ ನೋಟ್ಸ್ ಜಾಸ್ತಿ ಉಂಡತ್ತ, ಅವು ಪೂರ ಇಂಚ ಮಲ್ತು ಕೆಪ್ಪುಡು. ಓಕೆ, ಇತ್ತೆ ಕೋಲ್ಡ್ ವಾಟರ್ಡು ವಾಶ್ ಮಲ್ತು ಬರ್ಪೆ. ಓಕೆ, ವೇಟ್ ಗೈಸ್, ವಿಷಯ ಅಂತ ಹೇಳಿದರೆ ಅದರಲ್ಲಿ ಬರೆದಿತ್ತು ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಬೇಕಂತ. ಸೊ ಇದು ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಾನು ಸುಮ್ಮನೆ ಇಡ್ತೇನೆ, ಮಧ್ಯಾಹ್ನ ಹೊತ್ತಿಗೆಲ್ಲ ಸಣ್ಣವರೆಲ್ಲ ಬಂದರೆ ಜ್ಯೂಸ್ ಎಲ್ಲ ಮಾಡಿ ಕೊಡುವ ಅಂತೇಳಿ, ಅವ್ರು ಬಿಸಿಲಿರುತ್ತಲ್ಲ. ಸೊ ಹಾಗೆ ಇದು ಇವಾಗ ನಾನು ಯೂಸ್ ಮಾಡ್ತೇನೆ, ಇನ್ನು ವಾಪಸ್ಸಿಗೆ ಇಡಬೇಕು, ಇಲ್ಲಾಂದರೆ ಮತ್ತೆ ಸಣ್ಣವ್ರು ಮತ್ತೆ ಕೇಳ್ತಾರೆ. ಸೊ ಅದಕ್ಕೆ ನಾವು ಕುಡಿದಿರಿ, ಈಗ ಅದರಲ್ಲಿ ಫೇಸ್ ವಾಶ್ ಮಾಡಿ ತೋರಿಸ್ತೇನೆ. ಓಕೆ, ವಾವ್, ಈ ಥರ ಮಾಡಿ ವಾಶ್ ಮಾಡಬೇಕು. Wow guys, so beautiful, so elegant, just looking like a wow. दादा गाइस पूरा रेड आतु. वाव ये तो ग्लो आतुंडु गाइस, माशाल्लाह. वाव so beautiful, so elegant, just looking like a wow guys. निकुलु पूरा ट्राई मल्प्ले गाइस, ಎಂಚಿನ गाइस दादा फेस तुले गाइस, इंचने शाइनिंग. वाव, ಏತು ಶೈನಿಂಗ್ ಏತು ಪೊರ್ಲಾತುಂಡು ಫೇಸ್. ಈರ್ ಫಸ್ಟ್ ಎನ್ನ ಫೇಸ್ ತೂಯರತ್ತ ಸ್ಕ್ರಬ್ ಮಲ್ಪಿರ ಮುಂಚೆ ಎಂಚ ಇತ್ತುಂಡು ಇತ್ತೆ ತೂಲೆ ಗೈಸ್, ಎಂಚ ಆತುಂಡು ತೂಲೆ. ವಾವ್, ಸೋ ಸಾಫ್ಟ್, ಸೋ ಕೂಲ್ ಗೈಸ್, ಎಂಚಿನ ಗೈಸ್ ಏತು ಪೊರ್ಲಾತುಂಡು ಮಾಶಾಲ್ಲಾ ಗೈಸ್. ಇಂಚನೆ ಈರು ಮಲ್ಪ್ಲೆಗ್ ಡೈಲಿ ಈ ಹೋಮ್ ಇದು ಇನಿ ಪನ್ನೊಡ್ಚಿ ಪ್ರಮೋಷನ್ ವಿಡಿಯೋ ಪಂದ್ ಅಂಚ ದಾಲೆಜ್ಜಿ ಅಂತೂ ನಿಕುಲ್ಕು ತೋಜವೆ ಎನ್ನ ಪೂರ ಉಂಡು ದಾದ ಕಾಸ್ಮೆಟಿಕ್ಸ್ ಐಟಮ್ಸ್ ಪೂರ ಅಂಚೆ ಒಂಜೊಂಜಿ ದಿವಸ ಯಾನ್ ಟ್ರೈ ಮಲ್ಪೆ ದಾದ ಅಂಡಲ ಅಂಚ ಪ್ರಮೋಷನ್ ವಿಡಿಯೋ ದಾಲ ಇಜ್ಜಿ ಗೈಸ್. ಯಾನ್ ಪ್ರಮೋಷನ್ ವಿಡಿಯೋ ಇತ್ತೆ ಮುಟ್ಟ ದಾದ ಮಲ್ಪಿಜ್ಜಿ ಬೊಕ್ಕ ಏನು ಇತ್ತೆ ಅತ್ತ ಜಸ್ಟ್ ಫೇಮಸ್ ಆತೀನಿ. ಸೊ ಅಂಚ ಬೊಕ್ಕ ನೆಕ್ಸ್ಟ್ ಪ್ರಮೋಷನ್ ವಿಡಿಯೋ ಪಂದ್ ಏರಲ್ಲ ಪಂತೇಂದ್ರ ಹೇಳಿದ್ರೆ ಸೊ ಯಾನು ಟ್ರೈ ಮಲ್ತು ನಿಕುಲ್ಕು ಪನ್ಪೆ. ಓಕೆ, ಅಂಚನ ಡೈರೆಕ್ಟ್ ಪನ್ಪಿಜ್ಜಿ. ಓಕೆ ಗೈಸ್ ಎಂಕ್ ಮಸ್ತ್ ಇಷ್ಟ ಆತುಂಡು, ಎಂಕ್ ಮಸ್ತ್ ಖುಷಿ ಆತುಂಡು. ಸೊ ಗೈಸ್ ಎಂಚಿನ ಗೈಸ್ ಇಷ್ಟು ಪೊರ್ಲು ತೋಜ ಪಂದ್ ಫಸ್ಟಿಗೆ ಗೊತ್ತಿದ್ರೆ ನಾ ಡೈಲಿ ಹಾಕ್ತಾ ಇದ್ದೆ ಗೈಸ್. ಇತ್ತೆ ಯಾನು ಡ್ರೈ ಮಲ್ತೊಂದುಲ್ಲೆ ಫೇಸ್. ಓಕೆ, ಅಂಚ ಎಂಕ್ ಒಂಚೂರು ಕನ್ನಡಿ ತೂ ಇಜ್ಜತ್ತ ಎಂಕ್ ತೂದು ಯಾನ್ ಬರ್ಪೆ. ಓಕೆ, ದಾದಾಂಡು ಬಂದು ತೂಪೆ ಗೈಸ್. ಇದು ತೂಂದುಲರತ್ತ ಎಷ್ಟು ಪೊರ್ಲು ಯಾನ್ ತೋಂದುಲ್ಲೆ ಬಂದು ಇತ್ತೆ ಗೈಸ್ ಯಾನ್ ದಾದ ಪಾಡುವೆ. ಇತ್ತೆ ಲಿಪ್ ಬಾಮ್ ಒಂಚೂರು ಲಿಪ್ಪಿಗೆ ಪಾಡುವೆ. ಇದು ದಾದಪ್ಪ ಗೈಸ್ ಸ್ಟ್ರಾಬೆರಿದು ಲಿಪ್ ಬಾಮ್. ಓಕೆ, ಓಕೆ ಅಂಚ ಗೈಸ್ ತೂಲೆ ಎಂಚ ತೋಜೊಂದುಲ್ಲೆ ಬೊಕ್ಕ ಎಂಚಿನ ಗೈಸ್ ಈರ್ ಪನ್ಪಿನಿ ಈತ್ ಪೊರ್ಲುಲ್ಲೆ ಈತ್ ಪೊರ್ಲು ಮಾಶಾಲ್ಲಾ ಅಲ್ಹಮ್ದುಲಿಲ್ಲಾ ಯಾನ್ ಪೊರ್ಲುಲ್ಲೆ. ಆ್ಯಂಡ್ ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಫೇಸ್
I love my skin. Okay guys, don't underestimate my beauty. Okay guys, then guys ನೀವೆಲ್ಲ ಪನ್ಪಿನಿ ಎಂಕ್ ಇಂಗ್ಲಿಷ್ ಬರ್ಪಿಜ್ಜಿ ಪಂದ್ ಗೈಸ್ ಯಾನ್ ಇಂಗ್ಲಿಷ್ ಪಾತಿರ್ನ ಯಾನ್ ಗ್ರಾಜುಯೇಟ್ ಮಲ್ತಿಜ್ಜಿ ಗೈಸ್. okay guys, take care all, bye bye guys. next ದಾದ ವ್ಲಾಗ್ ಮಲ್ಪಡು ಪಂದ್ಲೆ ಯಾನ್ ಅಂಚನೆ ವಿಡಿಯೋ ಮಲ್ಪೆ ಟ್ರೈ ಮಲ್ಪೆ ಎಡ್ಡೆ ವಿಡಿಯೋ ಮಲ್ಪರ ಬೊಕ ಗಾಯ್ಸ್ ಎನ್ನ ವಿಡಿಯೋ ತೂದು ನಿಕುಲ್ ಪೂರ ಎಂಜಾಯ್ ಮಲ್ತಾರ ಗಾಯ್ಸ್. ಹಾರ್ಟ್ ಸಿಂಬಲ್ ಸೆಂಡ್ ಮಲ್ಪ್ಲೆ ಬೊಕ ಮಾತೆಲ್ಲ ಸಪೋರ್ಟ್ ಮಲ್ಪ್ಲೆ. ಥ್ಯಾಂಕ್ ಯು ಆಲ್, ಬೈ ಬಾಯ್.